ಪಾರ್ಟಿ ಶ್ರೀಮತಿ ಸೋನಿಯಾ ಗಾಂಧಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ತಾರೆ ಅಲ್ವಾ. ಇವ್ರು ನೋಡಿ ಕೇಂದ್ರ ಸರ್ಕಾರದವರು ನಮಗೆ ಈ ಜಲಜೀವನ್ ಮಿಷನ್ ಇದೆಯಲ್ಲ, JJM ಅದಕ್ಕೆ ದುಡ್ಡೇ ಕೊಟ್ಟಿಲ್ಲ. ಮತ್ ನಿಮ್ಗೇನ್ ಕೋಪ ಬರಲ್ವಾ? ಕೋಪ ಬರಲ್ವಾ? ಒಟ್ಟು ಯೋಜನೆಗೆ ಖರ್ಚಾಗ್ತಕ್ಕಂಥ ಹಣ 35,698 ರೂಪಾಯಿ, ಕೋಟಿ. 35,698 ಕೋಟಿ. ನಾನೇ ಪತ್ರ ಬರೆದಿದ್ದೀನಿ ಇತ್ತೀಚೆಗೆ, ಅವ್ರು ಎಷ್ಟು ಕೊಡಬೇಕು ಅನ್ನೋದಕ್ಕೆ ಪತ್ರ ಬರೆದಿದ್ದೀನಿ. ರಾಜ್ಯ ಸರ್ಕಾರದ ಪಾಲು ಎಷ್ಟು ಗೊತ್ತಾ? ಗೊತ್ತಿಲ್ಲ. JJM ಅದರ ಹೆಸರು ಮಾತ್ರ ಪ್ರಧಾನಮಂತ್ರಿಗಳು ಹೆಸರು ತಗೊಳ್ಳೋದು. ರಾಜ್ಯ ಸರ್ಕಾರದ ಪಾಲು 24,598.45 ಕೋಟಿ. ಎಷ್ಟು? ಕೇಂದ್ರ ಸರ್ಕಾರದ ಕೇವಲ ಎಷ್ಟು ಗೊತ್ತಾ? 11,786 ಕೋಟಿ. ಯಾವ ಜಾಗ? ಮತ್ತೆ ಯಾರಿಗೆ ಹೆಸರು ಬರಬೇಕಾಗಿರೋದು? ರಾಜ್ಯಕ್ಕಲ್ವಾ? ಗೊತ್ತಾಯ್ತೇನಪ್ಪ? ಪಂಚಾಯತಿ ಅಧ್ಯಕ್ಷರುಗಳು ನಮ್ಗೆ ನಾವೊಂದು ಪತ್ರ ಬಂದಿದ್ರಿ ಮೊನ್ನೆ, ಇನ್ನೂ 25-26ನೇ ಸಾಲಿಗೆ ಅಲ್ಲ, ಸೆಂಟ್ರಲ್ ಸೇರು 13,004.63 ಕೋಟಿ ಬರಬೇಕು. 13,004.63 ಕೋಟಿ ಬರಬೇಕು. ಕೊಟ್ಟಿದ್ಯಾ? ಮತ್ತೆ ನೀವೆಲ್ಲ ನಮ್ಮ ರಾಜ್ಯ ಸರ್ಕಾರ ಪಾಕ್ ಕೊಟ್ಬಿಟ್ಟಿದೀವಿ, ನಾವು ಇನ್ನೂ ಜಾಸ್ತಿನೇ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. 13,000 ಕೋಟಿ ಕೊಡಬೇಕು. ನಮ್ಮ ಮೇಲೆ ಒತ್ತಡ ಹಾಕ್ತೀವಿ ನೀವು, ಆದ್ರೆ ಅವ್ರ ಮೇಲೆ ಯಾರು ಒತ್ತಡನೇ ಹಾಕೋದಿಲ್ಲ. ನೋಡಿ, ಕಬ್ಬು ಬೆಳೆಗಾರರು ಇದ್ದಾರಲ್ಲ, FRP ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಆಮೇಲೆ ಅದಕ್ಕೆ ನ್ಯಾಯಯುತವಾಗಿ ಸಕ್ಕರೆಗೆ MSP ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಎಥನಾಲ್ ಹಂಚಿಕೆ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಯಾಕೆ ನಮ್ಮನ್ನ ಜಾರಿಸ್ತಿದೆ? ಮೆಕ್ಕೆಜೋಳ MSP ನಿಗದಿ ಮಾಡೋರು ಯಾರು? 2,400 ರೂಪಾಯಿ ಮಾಡಿದ್ದಾರೆ. ಅದನ್ನು ಇತ್ಯರ್ಥ ಮಾಡಿದೆ ನಾನು. ಕಬ್ಬುಂದು ಇತ್ಯರ್ಥ ಮಾಡಿದೆ, ಮೆಕ್ಕೆಜೋಳದ್ದು ಇತ್ಯರ್ಥ ಮಾಡಿದ್ದೀನಿ. ರೈತರಿಗೆ ಏನಾದ್ರು ಬದ್ಧತೆ ಇದ್ರೆ ಅದು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಅವನು ಜೋಶಿ ನಾಗರಿಕ ಸೇವೆಗಳ ಸಚಿವ, ಆಹಾರ ಮತ್ತು ನಾಗರಿಕ ಸೇವೆಗಳ ಸಚಿವ ಪ್ರಹ್ಲಾದ್ ಜೋಶಿ ನಮ್ದೇನು ಕೇಂದ್ರ ಸರ್ಕಾರ ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಎಲ್ಲ ರಾಜ್ಯ ಸರ್ಕಾರ ಗೊತ್ತಾ ನಮಗೆ? ನಿಮಗೆ ಒಂದು ವರ್ಷಕ್ಕೆ ಎಷ್ಟು ತೆರಿಗೆ ಕೊಡ್ತೀವಿ ಅಂತ ನಿಮ್ಗೆ ಗೊತ್ತಾ? ಗೊತ್ತೇನ್ರಿ ನಿಮ್ಗೆ ತೆರಿಗೆ?
ಲಕ್ಷ ಕೋಟಿ, ಸುಮಾರು 45,000 ಕೋಟಿ, 45,000 ಕೋಟಿ. ನಮ್ಗೆ ಎಷ್ಟು ಗೊತ್ತಾ ವಾಪಸ್ ಬರೋದು? ₹1 ಕೊಟ್ಟರೆ ತೆರಿಗೆ ರೂಪದಲ್ಲಿ ನಾವು ಕೇಂದ್ರಕ್ಕೆ ನಾವು ಬರೋದು 13 ರಿಂದ 14 ಪೈಸೆ ಮಾತ್ರ. ಎಷ್ಟಪ್ಪ? ಅದರಲ್ಲಿ ನಾವೆಲ್ಲ ನಿಮಗೂ ಕೊಡಬೇಕು. 45,000 ಕೋಟಿ ತೆರಿಗೆ ಕೊಟ್ಬಿಟ್ಟು ನಮ್ಗೆ ವಾಪಸ್ಸು ₹1 ಕೊಟ್ರೆ ₹1 ಎಷ್ಟು ಪೈಸೆ ಇರೋದು? 100 ಪೈಸೆ. ನಮ್ಗೆ ಎಷ್ಟು ವಾಪಸ್ ಬರೋದು? 13-14 ಪೈಸೆ ಮಾತ್ರ. ನ್ಯಾಯನಾ? ಈಗ ಕೇಳಿದ್ರೆ ಕಾಕಂತ ಜಗಳಕ್ಕೆ ಬರ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದೆಲ್ಲ ಪಾಪ ಪ್ರಜ್ಞಾವಂತ ಚೇರ್ಮನ್ಗಳಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪ್ರಜ್ಞಾವಂತ ಚೇರ್ಮನ್ಗಳಿದ್ದೀನಿ ಅಂತ ನೀವು ತಿಳ್ಕೋಬೇಕು ಇದನ್ನೆಲ್ಲ. ಈಗ ಈ ಸ್ವತ್ತು ಇವತ್ತು ತಂತ್ರಾಂಶ